ಕೇಂದ್ರ ರೇಷ್ಮೆ ಮಂಡಳಿ ಅಮೃತ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. 1949ರಲ್ಲಿ ಆರಂಭವಾದ ಕೇಂದ್ರ ರೇಷ್ಮೆ ಮಂಡಳಿ 75 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಈ ಹಿನ್ನೆಲೆ ಮೈಸೂರು, ಬೆಂಗಳೂರಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮೈಸೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಸಾಧನೆಗಳು, ನಡೆದು ಬಂದ ಹಾದಿಯ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. ಬೆಂಗಳೂರಿನಲ್ಲಿ ಅಮೃತ ಮಹೋತ್ಸವದ ಅಂಗವಾಗಿ 2 ದಿನಗಳ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ರೇಷ್ಮೆ, ನೂಲು ಬಿಚ್ಚವರು, ರೈತರು ಭಾಗಿಯಾಗಿ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ಕಚ್ಚಾ ರೇಷ್ಮೆ ಉತ್ಪಾದನೆಯಲ್ಲಿ ಭಾರತವನ್ನು ಮೊದಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕಾರ್ಯಾಗಾರದಲ್ಲಿ ತೋರಿಸಿಕೊಡಲಾಯಿತು. ಕೇಂದ್ರ ರೇಷ್ಮೆ ಮಂಡಳಿ 1949ರಲ್ಲಿ ಪ್ರಾರಂಭವಾಗಿ ಇವತ್ತು ತನ್ನ ಅಮೃತ ಮಹೋತ್ಸವವನ್ನು 75 ವರ್ಷ ಪೂರೈಸಿ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ತಿದೆ. ನಿನ್ನೆ ನಿಮಗೆಲ್ಲ ಗೊತ್ತಿರತಕ್ಕಂಥ ನಿನ್ನೆ ನಾವು ಒಂದು ಬೃಹತ್ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ವಿ. ಅಲ್ಲಿ ನಮ್ಮ ಸಾಧನೆಗಳನ್ನು ಎಲ್ಲರಿಗೂ ತೋರಿಸಿದ್ವಿ. ಇವತ್ತು ಪಾಲುದಾರರ ಸಭೆಯನ್ನು ನಾವು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ವಿ. ಇಲ್ಲಿ ಒಂದು 2000ಕ್ಕೂ ಅಧಿಕ ಜನ ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡಿನಿಂದ ಇಲ್ಲಿ ಆಗಮಿಸಿ ಈ ಪಾಲುದಾರರ ಸಭೆಯಲ್ಲಿ ಅವರಿಗೆ ಇರತಕ್ಕಂಥ ಪಾಲುದಾರರು ಅಂದರೆ ರೇಷ್ಮೆ, ನೂಲು ಬಿಚ್ಚೋರು ಮತ್ತು ರೈತರು ಎಲ್ಲರೂ ಇಲ್ಲಿ ಬಂದು ಅವರವರ ಪ್ರಾಬ್ಲಮ್ಗಳನ್ನು, ಅವರವ್ರಿಗೆ ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಇವತ್ತು ಡಿಸ್ಕಸ್ ಮಾಡಿ ನಾವೊಂದು ಆ ಸಮಸ್ಯೆಗಳನ್ನೆಲ್ಲ ನಾವು ತಗೊಂಡು ಈಗ ನಮ್ಮ ಮುಂದೆ ಬರತಕ್ಕಂಥ ಪರಿಯೋಜನೆಗಳಲ್ಲಿ ಅದನ್ನು ಅಳವಡಿಸಿಕೊಂಡು ನಮ್ಮ ಮುಂದಿನ 75 ವರ್ಷದ ನಂತರ ಪ್ಲಾನನ್ನು ನಾವು ರೂಪಿಸ್ಕೊಳ್ಳೋದಕ್ಕೆ ಅತಿಥಿಗಳಂದರೆ ಸೆಕ್ರೆಟರಿ ಮೇಡಮ್ ರಚನಾ ಶಾ ಮೇಡಮ್ ಅವರು ಇದು ನಮ್ಮ ಪ್ರಪಂಚದಲ್ಲೇ ನಮ್ಮ ಭಾರತವನ್ನು ಮೊದಲನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಯಾವ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೋಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ.